الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له ونشهد أن لا إله إلا الله وحده لا شريك له ونشهد أن سيدنا ومولانا محمدا عبده ورسوله أعوذ بالله من الشيطان الرجيم بسم الله الرحمن الرحيم كنتم خير أمة أخرجت للناس تأمرون بالمعروف وتنهون عن المنكر وتؤمنون بالله وقال عز وجل في موضع آخر بلغوا عني ولو آية وقال عز وجل في موضع آخر واعتصموا بحبل الله جميعا ولا تفرقوا واذكروا نعمة الله إن كنتم إياه تعبدون صوتنا في الكلمة ನನ್ನ ಗುರು ಹಿರಿಯರೇ ಕಡಿಮೆ ಚೀರಾಟ ಲಾಸ್ಟ್ ಮತ್ತು ಗೌ ಮತ್ತು ಅದು ಕಡಿಮೆ ಮಾಡಿಬಿಡಿ ಗುರು ಹಿರಿಯರೇ ನಮ್ಮಂದಿರಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮ ಮೇಲೆ ಬಹಳ ದೊಡ್ಡ ಕೃಪೆ ಜೀವನದ ಜಿಂದಗಿದು ಒಂದು ಬಹಳ ದೊಡ್ಡ ಅಲ್ಲಾಹ್ ತಾಲಾದ ಒಂದು ನಮ್ಮ ಮೇಲೆ ಕಾಣಿಕೆ ಇದ್ದಾಗ ಬಹಳ ದೊಡ್ಡ ಕಾಣಿಕೆ. ಮನುಷ್ಯ ಎಷ್ಟೋ ಸಲ ಅಲ್ಲಾಹ್ ತಾಲಾ ಮರೆತು ಜೀವನ ಮಾಡ್ತಿರ್ತಾನು, ಜಿಂದಗಿ ಮಾಡ್ತಿರ್ತಾನು, ಲೆಕ್ಕದಾಗೂ ಇರಂಗಿಲ್ಲ. ನಾವು ಖುದ್ದಾಗಿ ವೈಯಕ್ತಿಕ ನಾವು ಖುದ್ದು ಅಂದಾಜ ಮಾಡ್ಕೋಬೇಕು, ಇದರ ಲೆಕ್ಕ ಹಾಕೋಬೇಕು ನಾವು ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಮರೆತು ಕಿಸಿಂದ ನಾವು ಜಿಂದಗಿಯನ್ನು ಮಾಡ್ತಿರ್ತೇವೆ, ಜಿಂದಗಿಯನ್ನು ಮಾಡಕತ್ತಿದ್ದೆವು. ಆದರೂ ಅಲ್ಲಾಹ್ ನಮಗೆ ತಿನ್ಸಾಕತ್ತಾನು, ಉಣ್ಸಾಕತ್ತಾನು. ಟೈಮ್ ಪ್ರಕಾರ ನಮ್ಮದು ನಿದ್ದೆ ಆಗತೈತಿ, ಟೈಮ್ ಪ್ರಕಾರ ನಾವು ಎಚ್ಚರಿಕೆ ಆಗತ್ತಿದ್ದೆವು, ಟೈಮ್ ಪ್ರಕಾರ ವಾತಾವರಣ ಮಳೆ ಆಗಲಿ, ಬಿಸಿಲಾಗಲಿ, ಗಾಳಿ ಆಗಲಿ, ಮನುಷ್ಯನೂ ಎಲ್ಲ ಕೆಲಸಗಳು ವಕ್ತ ಟೈಮ್ ಪ್ರಕಾರ ಸರಿಯಾಗಿ ನಡೆಯಕತ್ತವೆ. ಇವೆಲ್ಲ ಬಹಳ ದೊಡ್ಡ ಕಾಣಿಕೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕಡೆಯಿಂದ, ಬಹಳ ದೊಡ್ಡ ಕಾಣಿಕೆಗಳು. ನಾವು ಖುದ್ದಾಗಿ ವಿಚಾರ ಮಾಡಿ ನೋಡಿದೀವಿ ಅಂದ್ರೆ ನಮ್ಮ ಕೈಯಾಗ ಏನೂ ಇಲ್ಲ. ಮನುಷ್ಯನ ಕೈಯಾಗ ಏನೂ ಇಲ್ಲ. ಒಂದು ಸಾಕ್ಷ್ಮಿ ಕಾಲ ಹುಟ್ಟಿಸಿ ತರಿಸಲಿ ಮನುಷ್ಯ, ಅಲ್ಲಾಹ್ ತಾಲಾಗ ಬಿಟ್ಟು ಕಿಸಿಂದ ಒಂದು ಸಾಕ್ಷ್ಮಿ ಕಾಳ ಮನುಷ್ಯ ಹುಟ್ಟಿ ತೋರಿಸಲಿ ಇಲ್ಲ. ಒಂದು ಯಾವುದೂ ಜೀವನ ಪ್ರಾಣಿ ಹುಟ್ಟಿ ತೋರಿಸಲಿ ಮನುಷ್ಯ ಖುದ್ದಾಗಿ. ಏನೋ ಮಷಿನರಿಯಲ್ಲಿ ಏನೋ ಮಾಡ್ಬೋದು ನಾವು, ಕಂಪ್ಯೂಟ್ರ, ಮೊಬೈಲ, ಮಷಿನರಿ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಜೀವ ಹಾಕೋದು, ಕಣ್ಣಾಗ ದೃಷ್ಟಿ ಕೊಡೋದು, ತಿಳುವಳಿಕೆ ಕೊಡೋದು, ಮನಸ್ಸಿನೊಳಗೆ ವಿಚಾರಗಳು ಬರುವಂತಾದ ಆ ಎಲ್ಲ ಚಲೋ ಕೆಟ್ಟದನ್ನು ಅವಾಗ ಇದು ಮಾಡಬೇಕು. ಅದೆಲ್ಲ ಯಾರ ಕಡೆ ಐತರಿ? ಅಲ್ಲಾಹ್ ರಬ್ಬುಲ್ ಇಜ್ಜತ್. ಒಂದು ಇರ್ಬಿ ಹುಟ್ಟಿಸತ್ತೆ ಇಲ್ಲ, ಅದು ಹುಡ್ಸಕ್ಕೆ ಸಾಧ್ಯ ಇಲ್ಲ ಮನುಷ್ಯನಿಗೆ. ಐತೆ ಅಂದರೆ ಇಲ್ಲ. ಒಂದು ಜೇನಿನ ಹುಳ, ಅದು ಹುಡ್ಸಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮನುಷ್ಯ ಮನ್ಕೊಂಡಾನು, ಅದು ಯಾವಾಗ ನಿದ್ದೆ ಬರಬೇಕು,
ಕಣ್ಣು ಮುಚ್ಚಬೇಕು, ಆವಾಗ ಮುಚ್ಚುತ್ತಾವೆ. ಆ ನಿದ್ದೆ ಸುಖವಾಗಿ ನಿದ್ದೆ ಆಗಬೇಕು, ಶಾಂತಿ ಅನ್ನೋದು ನಿದ್ದೆ ಆಗಬೇಕು. ಅದು ಅಲ್ಲಾಹ್ ತಬಾರಕ ವ ತಆಲಾ ಬಹಳ ದೊಡ್ಡ ಕಾಣಿಕೆ, ಒಂದು ಕೃಪೆ ಇದ್ದ. ಭಾಳಷ್ಟು ಜನ ಅದಾರ ರಾತ್ರಿ ಮನ್ಕೋತಾರೆ ಬೇಕಾದಂಥ ಏನ್ರಿ ಏರ್ ಕಂಡೀಷನ್ ರೂಮ್ದಾಗ, AC ಐತಿ, ಎಲ್ಲ ಐತಿ, ನಿದ್ದೆ ಬರಂಗಿಲ್ಲ, ಕಣ್ಣ ಮುಚ್ಚಂಗಿಲ್ಲ. ನೆಮ್ಮದಿ ಇಲ್ಲದ ಜೀವನ ತೆಗ್ಯಾತಾರು. ಹಾಸಿಗೆಯಾಗ ನಿದ್ದೆ ಇಲ್ಲದ ಮನುಷ್ಯರುಗಳು ತನ್ನ ಕಾಲವನ್ನು ಹೆಂಗಾರೆ ಬಳಸಾಕತ್ತಾರ, ಜೀವನ ಮುಗಿಸಾಕತ್ತಾರ. ಎಲ್ಲ ಐತಿ, ಆದರೆ ಅದರಲ್ಲಿ ಸುಖ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಅಲ್ಲಾಹ್ ಹೇಳ್ತಾರು, ಅಲಾ ಬಿದಿಕ್ರಿಲ್ಲಾಹಿ ತತ್ಮಇನ್ನುಲ್ ಕುಲೂಬ್. ಅಲ್ಲಾಹ್ ರಬ್ಬುಲ್ ಇಜ್ಜತದ ನೆನಪಿನೊಳಗನ, ಅಲ್ಲಾಹ್ ರಬ್ಬುಲ್ ಇಜ್ಜತದ ಕಾಣಿಕೆ ಮೇಲೆ ನಾವು ಎಷ್ಟು ನಮ್ಮ ಬಾಯಿಲಿಂತರ, ನಮ್ಮ ಮನಸ್ಸದಿಂತರ, ನಮ್ಮ ವಿಚಾರಗಳಿಂತರ ಎಷ್ಟು ನಾವು ಶುಕ್ರ ಗುಜಾರಿ ಅನ್ನೋದು ಮಾಡ್ತೀವೋ, ಅಷ್ಟು ಅಲ್ಲಾಹ್ ತಬಾರಕ ವ ತಆಲಾ ಆ ಕಾಣಿಕೆ ಮೇಲೆ, ಆ ದೈನದ ಮೇಲೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಇನ್ನಟ್ಟು ಕೊಡ್ತಾರು. ಆದರೆ ಅದರಲ್ಲಿ ಸುಖ ಅನ್ನೋದು, ಶಾಂತಿ ಅನ್ನೋದು, ನೆಮ್ಮದಿ ಅನ್ನೋದು, ಬರ್ಕತ್ ಅವ್ರ ಖೈರ್ ಅನ್ನೋದು ಅದರಲ್ಲಿ ಅಲ್ಲಾಹ್ ತಾಲಾ ಹಾಕ್ತಾರೆ. ಮನುಷ್ಯ ಯಾವತ್ತಾದ್ರೂ ಯಾವುದೂ ಸಿಚುವೇಶನ್ ಒಳಗೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವ್ರದ್ದು ಶುಕ್ರ ಗುಜಾರಿ ಮಾಡಬೇಕು. ಶುಕ್ರ ಗುಜಾರಿ. ಇವತ್ತು ನಮ್ಮ ಸ್ವಲ್ಪ ಮನುಷ್ಯಾಗ ಕಷ್ಟ ಆಯಿತು, ಯಾವುದು ಕಷ್ಟ ಆಗಲಿ, ಅದು ಭಲೆ ದುನಿಯಾದಾಗಲಿ, ಹೊಲ ಮನೆದಾಗಲಿ, ನಮ್ಮದು ಜೀವನದ ಬದುಕೋದಾಗಲಿ, ಎಲ್ಲ ಏನು ಮಾಡಬೇಕು ನಾವು ಫೌರನ್ ಪ್ರಶ್ನೆ ತೆಗೀತು. ನಮ್ಮ ನಾಲಿಗೆ, ನಮ್ಮ ಬಾಯಿಲಿಂತರ ಅಲ್ಲಾಹ್ ತಾಲಾನ ಜೋಡಿ ನಾವು ಶುಕ್ರಿ ಮಾಡಬೇಕು. ಇದು ಅಲ್ಲಾಹ್ ತಾಲಾಗ ಇಷ್ಟ ಇಲ್ಲ. ನೀವು ಯಾವುದೂ ಇದರಾಗ ಇರ್ರಿ, ಸುಖ ಇರಲಿ, ಶಾಂತಿ ಇರಲಿ, ರೋಗ ಇರಲಿ, ಕರ್ಜ ಇರಲಿ, ಯಾವುದೂ ಮುಸೀಬತ್ ಪರೇಶಾನಿ ಬತ್ತಂದ್ರೂ ಶುಕ್ರ ಗುಜಾರಿ. ಇನ್ ತಶ್ಕುರು ನಿಅಮತುಲ್ಲಾಹಿ ವ ಇನ್ ತಶ್ಕುರು ನಿಅಮತುಲ್ಲಾಹಿ ಲಾ ತುಹ್ಸುಹಾ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವರು ಪರಮಾತ್ಮ ದೇವರು ಮಾಡಿದಂಥ ಎಷ್ಟೊಂದು ಕಾಣಿಕೆಗಳು, ನೆಅಮತ್ಗಳು ಅದಾವು. ಅದಕ್ಕೆ ನಾವು ಹುಡುಕ್ಯಾಡಿ ಅದ್ರ ಮೇಲೆ ನಾವು ಶುಕ್ರ ಗುಜಾರಿ ಮಾಡ್ತೀವಿ ಅಂದ್ರೂ ಅಸಾಧ್ಯ ಐತಿ, ಸಾಧ್ಯ ಇಲ್ಲ. ಅಷ್ಟೊಂದು ಕಾಣಿಕೆಗಳು ಅಲ್ಲಾಹ್ ತಬಾರಕ ವ ತಆಲಾ ಒಂದು ಮನುಷ್ಯನ ಒಳಗಿಟ್ಟು ಕಿಸಿಂದ ಅವನು ಜಗತ್ತಿನಲ್ಲಿ ಕಳಿಸಿದ್ದರು. ಭಲೇ ಜಗತ್ತಿನ ದುನಿಯಾದ ಯಾವುದೂ ವಸ್ತು ನನ್ನ ಕಡೆ ಇಲ್ಲ, ಯಾವುದೂ ಏನೂ ಇಲ್ಲ. ತಲೆ ಮೇಲೆ ಎಷ್ಟೊಂದು ದೊಡ್ಡ ಆಸ್ಮಾನ್ ಮೂಲ ಅನ್ನೋದು ಅಲ್ಲಾಹ್ ತಬಾರಕ ವ ತಆಲಾ ಬಗೇರ್ ಗಾಡಿ, ಬಗೇರ್ ಪಿಲ್ಲರ್ಲೆ, ಬಗೇರ್ ಸಪೋರ್ಟ್ಲೆ ಅಲ್ಲಾಹ್ ತಾಲಾ ನಿಲ್ಲಿಸ್ಯಾರು. ಇಷ್ಟೊಂದು ದೊಡ್ಡ ಜಮೀನ ಭೂಮಿಯನ್ನು ಬಗೇರ್ ಇದಿರ್ಲೇನೈತಿರಿ ಹಾಸಿದಾರು. ಇದು ಯಾವುದೂ ಸಣ್ಣ ಕಾಣಿಕೆ ಅನ್ನೋದಲ್ಲ, ಭಾಳ ದೊಡ್ಡ ಕಾಣಿಕೆ ಇದು. ನಮ್ಮದು ಸ್ವತಃ ಇದು ನಮ್ಮ ಮ್ಯಾಲೆ ಇರಲಿ ಏನು ಬಿಡಲಿ, ಆದರೆ ಇವು ನಾವು ಮಾಡಿದ್ದ ಅದಕ್ಕಿಂತ ಮೇಲ್ಪಟ್ಟ ಅಲ್ಲಾಹ್ ತಬಾರಕ ವ ತಆಲಾ ಮಾಡಿದ್ದು 7 ಮುಗುಲುಗಳು, 7 ಭೂಮಿಗಳು, ನಕ್ಷತ್ರಗಳು. ನಾವು ಲೈಟ್ ಹಚ್ತೀವಿ, ನಾವು ಶಿಲಾಕ್ ಹಾಕ್ತೀವಿ, ಇದಕ್ಕೂ ತೂತು ಬೀಳಬಹುದು, ಇದು ಸೋರಾಡಬಹುದು, ಇದು ನಾಳೆ ಪ್ರಳಯ ಬಂದಾಗ ಎಲ್ಲ ಸರ್ವನಾಶ ಆಗಿ ಹೋಗ್ತದೆ. ಆದರೆ ಆ ಮುಗುಲ, ಆ ಭೂಮಿಗೆ ಯಾವಾಗ ಅಲ್ಲಾಹ್ ತಬಾರಕ ವ ತಆಲಾ ಪರ್ಮಿಷನ್ ಕೊಡ್ತಾರೋ, ಯಾವಾಗ ಅಲ್ಲಾಹ್ ತಬಾರಕ ವ ತಆಲಾ ಅವ್ರಿಗೆ ಇಜಾಜತ್ ಕೊಡ್ತಾನೋ, ಇಸ್ರಾಫೀಲ್ ಅಲೈಹಿಸ್ಸಲಾತು ವಸ್ಸಲಾಮ್ಗೆ ಸೂರ್ ಫುಕಾಕ್ ಏನೈತ್ರಿ, ಅವು ಎಲ್ಲ ಸರ್ವನಾಶ ಆಗಿ ಹೋಗ್ಬಿಡ್ತವೆ ಇಜಾಜತ್ ಕೊಟ್ರಂದ್ರೆ. ಮನುಷ್ಯ ಮಾಡಿದ ಯಾವುದೂ ವೈಯಕ್ತಿಕ ಕೆಲಸ ಅದ್ರ ಮೇಲೆ ಕಾಯಂ ದವಾಮಿಯತ್ ಹೇಳಕ್ಕೆ ಬರೋದಿಲ್ಲ. ಇದು ಎಲ್ಲ ಒಂದಿಲ್ಲ ಒಂದು ದಿವಸ ಕುಲ್ಲು ಮನ್ ಅಲೈಹಾ ಫಾನ್ ವಯಬ್ಕಾ ವಜ್ಹು ರಬ್ಬಿಕ ದುಲ್ ಜಲಾಲಿ ವಲ್ ಇಕ್ರಾಮ್. ಎಲ್ಲ ವಸ್ತುಗಳು ಸರ್ವನಾಶ ಆಗು, ಎಲ್ಲ ವಸ್ತುಗಳು, ಪಕ್ಷಿಗಳು, ಪ್ರಾಣಿಗಳು, ಗಿಡಗಳು, ಭೂಮಿ, ಮುಗುಲ, ನಕ್ಷತ್ರಗಳು, ಸೂರ್ಯ, ಚಂದ್ರಮ ಎಲ್ಲ ಸರ್ವನಾಶ ಆಗ್ತದೆ. ಪ್ರಳಯ, ಮಹಾಪ್ರಳಯ ಆಗ್ತದೆ, ಕಯಾಮತ್ ಅದಕ್ಕಂತ. ಮತ್ತು ಈ ಒಂದಿಲ್ಲ ಒಂದು ಬಂದೇ ಬರೋದು, ಭಾಳ ದೊಡ್ಡ ಪ್ರಳಯ ಅದು.
ಅದರಲ್ಲಿ ಕಾಮಿಲ್ ಮುಕಮ್ಮಲ್ ಮುಸಲ್ಮಾನರು, ಕಲಿಮಾ ಓದೋರು, ಕಲಿಮೆ ಮೇಲೆ ಯಕೀನ್ ಎತಿಮಾದ್ ಇಡೋರು, ಅಲ್ಲಾಹ್ ತಬಾರಕ್ ವ ತಆಲಾ ಮೇಲೆ ನಂಬಿಕೆ ಇಡೋರು, ಅಲ್ಲಾಹ್ ತಬಾರಕ್ ವ ತಆಲಾ ಅಹ್ಕಾಮ್ ಮೇಲೆ ನಂಬೋರು, ಅಮಲ್ ಮಾಡೋರು, ತನ್ನ ಜೀವನವನ್ನು ಅಲ್ಲಾಹ್ ತಬಾರಕ್ ವ ತಆಲಾ ಹೇಳಿಕೊಟ್ಟಿದ್ದ ಪ್ರಕಾರ ಜೀವನವನ್ನು ಸಾಧಿಸ್ಕೋತ ಅದಾರಂದ್ರೆ ಅವರು ಏನೈತ್ರಿ ಕಯಾಮತ್ ದಿವಸ ಉಳಿತಾರ ಅನ್ನೋದು ಗ್ಯಾರಂಟಿ. ಭಾಳ ದೊಡ್ಡ ಪ್ರಳಯ, ಯಾವುದೂ ವಸ್ತು ಉಳಿಯಂಗಿಲ್ಲ. ಇವತ್ತು ಮನುಷ್ಯ ಏನೈತ್ರಿ, ನಮ್ಮ ಕಂಟ್ರೋಲ್ದಾಗ ಇಲ್ಲ, ನಮ್ಮ ಮನೆ ನಮ್ಮ ಕಂಟ್ರೋಲ್ದಾಗ ಇಲ್ಲ, ನಮ್ಮ ಹೊಲ ನಮ್ಮ ಕಂಟ್ರೋಲ್ದಾಗ ಇಲ್ಲ, ನಮ್ಮ ಭೂಮಿ ನಮ್ಮ ಕಂಟ್ರೋಲ್ದಾಗಿಲ್ಲ, ನನ್ನ ವಸ್ತುಗಳು ನನ್ನ ಕಂಟ್ರೋಲ್ದಾಗಿಲ್ಲ. 5 ತಾಸಿಂದ ಮಳೆ ಆತಂದ್ರೆ ನ್ಯೂಸ್ ಬರಕ್ಕೆ ಚಾಲೋ ಆಗ್ತಾವ, ಬ್ರೇಕಿಂಗ್ ನ್ಯೂಸ್. 5 ತಾಸಿಂದ ಭಯಂಕರ ಮಳೆ ಆತಂದ್ರೆ ಮಹಾಮಳೆ ಆತರ. ಇದಕ್ಕೆ ಅದು ನಮ್ಮ ಕೈಯಾಗೈತಿ. 1 ತಾಸಿಂದ ಮಳೆ ಸಾಕು, ನಮ್ಮ ಹೊಲದಾಗ ನೀರು ಇದ್ದಿರ್ಕಿಲ್ಲ, ಹೊಲಕ್ಕೆ ನೀರು ಬಂದು ಸಾಕಂದ್ರೆ ಇಲ್ಲ, ಅಲ್ಲಾ ತಲಾ ಕೈಯಾಗೈತೆ. ಅದು ಮಳೆ ಎಷ್ಟು ಬೇಕು, ಯಾವಾಗ ನಿಲ್ಲಿಸಬೇಕು, ಆ ಮಳೆಯಲ್ಲಿ ನಮಗೆ ಉತ್ಪಾದನೆ ಆಗಬೇಕು, ಇನ್ನು ನಮಗೆ ನುಕ್ಸಾನ ಆಗಬೇಕು, ಇದೆಲ್ಲ ತಬಾರಕಲ್ಲ. ನಾವು ಬೇಕಾದ ಪ್ರಯತ್ನ ಮಾಡಲಿ, ನಾವು ಬೇಕಾದಂಗೆ ಗ್ವಾಡಿ ಕಟ್ರೂ ಆ ಮಳೆ ನಿಲ್ಲಂಗಿಲ್ಲ. ನಾವು ಛತ್ರಿ ತೊಗೊಂಡು ಅಡ್ಡಾಡಲಿ, ನಾವು ಗಾಡಿ ಕೊಟ್ಕೊಂಡು ಅಡ್ಡಾಡಲಿ, ಎಷ್ಟು ಹನಿಗಳು ಬರೋದಾವು ಅಷ್ಟು ಬಂದೇ ಬರ್ತವೆ. ಎಷ್ಟು ಮಹಾ ಮಳೆಗಳು ಆಗತ್ತಾವೆ ನೋಡಿದ್ರೆ ಎಲ್ಲೆಲ್ಲಿ ನಾವು ನೋಡಬೇಕು, ನ್ಯೂಸ್ದಾಗ ನೋಡಬೇಕು, ಪೇಪರ್ದಾಗ ಓದಿರಬೇಕು. ಎಲ್ಲೆಲ್ಲಿ ಮನೆಗಳು ಬಿದ್ದಾವು, ದೊಡ್ಡ ದೊಡ್ಡ ಮಹಾ ಮನೆಗಳು ಬಿದ್ದಾವು, ಅಲ್ಲಿ ಜನರುಗಳು ನುಕ್ಸಾನ ಆಗೈತಿ ಇಂಥ ಮಳೆಗಾಲದಲ್ಲಿ. ಅವ್ರ ಮನೆ ಆಗಲಿ ಹೊಲ ಆಗಲಿ, ಯಾಕಂದ್ರೆ ಮನುಷ್ಯಾಗ ನೋಡ್ರಿ ಯಾವುದೂ ಆಗಲಿ ಹಸು ಆದಷ್ಟನ್ನ ಊಟ ಮಾಡ್ರೆ ಪಚನ ಆಗತೈತಿ, ಹೌದಿಲ್ರಿ? ಹಸು ಆದಷ್ಟನ್ನ ಊಟ ಮಾಡ್ರೆ ಅವನಿಗೂ ಪಚನ ಆಗತೈತಿ. ಈಗ ಹಸುಗಿಂತ ಹೆಚ್ಚು ಊಟ ಮಾಡಾಕತ್ತಾನಂದ್ರೆ ವಾಂತಿ ಮಾಡ್ಕೊತಾನೆ, ಹೊಟ್ಟೆ ನುಸ್ತೈತಿ, ಸಂಡಾಸ ಪಾಯ್ಖಾನ ಹತ್ತಾವ. ಯಾಕೆ? ಅದಕ್ಕಿಂತ ಹೆಚ್ಚು ಅವ್ನು ಕೆಲಸ ಮಾಡಾಕತ್ತಾನ. ಎಷ್ಟು ಅವಶ್ಯಕತೆ ಇತ್ತು ಅವಂಗ ಅದಕ್ಕಿಂತ ಮೇಲ್ಪಟ್ಟು ಅವ್ನು ಅದ್ರ ಮೇಲೆ ಏನು ಮಾಡಾಕತ್ತಾನ ರೀ, ಅವನು ಕೆಲಸ ಮಾಡಾಕತ್ತಾನೆ. ಅದು ಊಟನ ಆಗಿರಲಿ, ಅದು ಮನುಷ್ಯನ ಮನ್ಕೊಳ್ಳೋದನ್ನ ಆಗಿರಲಿ, ಅದು ಮನುಷ್ಯನ ತಿರುಗಾಡೋದನ್ನ ಆಗಿರಲಿ, ಅದು ಮನುಷ್ಯನ ಕಲಿಯುವುದಾಗಲಿ, ಯಾವುದೂ ಕೆಲಸ ಆಗಲಿ, ಮನುಷ್ಯ ತನ್ನ ಕೆಪ್ಯಾಸಿಟಿ ಎಷ್ಟೈತಿ ಅದರ ಮೇಲೆ ಅಷ್ಟ ನಾವು ಭಾರ ಹಾಕಬೇಕು. ಹೌದು, 50 ಕಿಲೋ ಕಾಟ ಐತಿ, ಹೌದಲ್ರಿ? 1 ಕ್ವಿಂಟಲ್ ಕಾಟ ಐತಿ ಅಂದ್ರೆ ಅದರ ಮೇಲೆ 1 ಕ್ವಿಂಟಲ್ದ ನಾವು ಚೀಲ ಇಡಬೇಕು. ನಾವು 5 ಕ್ವಿಂಟಲ್ ಇಟ್ಟು ಅಂದ್ರೆ ಅದು ಹಿಡಿಯಂಗಿಲ್ಲ, 5 ಕ್ವಿಂಟಲ್ ಇಟ್ಟು ಅಂದ್ರೆ ಹಿಡಿಯಂಗಿಲ್ಲ. ಆ ಮನುಷ್ಯಂದು ಜೀವನನ ಹಂಗೆ. ಯಾವ ಟೈಮ್ದಲ್ಲಿ ಯಾವ ಹೊತ್ತಿನಾಗ ಮನುಷ್ಯ ಎಷ್ಟು ಕೆಪ್ಯಾಸಿಟಿ ಒಳಗೆ ತನ್ನ ಜಿಂದಗಿ ಒಳಗೆ ಆ ವಸ್ತುವನ್ನು ಉಪಯೋಗ ಮಾಡ್ತಾನೋ ಅಷ್ಟು ಸುರಕ್ಷಿತವಾಗಿ ಇರ್ತಾನೋ. ಇದು ಅಲ್ಲಾಹ್ ತಬಾರಕ ವ ತಆಲಾ ಗೊತ್ತಿದ್ದದ್ದು. ಯಾಕಂದ್ರೆ ಈಗ ಮಳಿ ಅಲ್ಲಾಹುಮ್ಮ ಸೊಯ್ಯಿಬನ್ ನಾಫಿಯಾ, ಅಲ್ಲಾಹುಮ್ಮ ಸೊಯ್ಯಿಬನ್ ನಾಫಿಯಾ, ಬಾರಿಶ್ ಬರಸನೆ ಕಿ ದುವಾ ಅಂತ ಹೇಳಿ, ಅಲ್ಲಾಹುಮ್ಮ ಸೊಯ್ಯಿಬನ್ ನಾಫಿಯಾ. ಅಯ್ಯ ಅಲ್ಲಾ, ನಮಗೇನೈತ್ರಿ, ನಮಗೆ ಉತ್ಪಾದನೆ ಆಗಬೇಕು, ನಮ್ಮ ಹೊಲ ಮನೆ ಚಲೋ ಆಗಬೇಕು, ನಮಗೆ ಫಾಯ್ದಾ ಆಗಬೇಕು, ನಮ್ಮ ಏನೈತ್ರಿ ಹೊಲದಾಗ ಬೆಳವಣಿ ಚಲೋ ಆಗಬೇಕು ಅಂತ ಹೇಳಿ ರೈತರಿಗೆ ಈ ದುವಾ ಏನೈತ್ರಿ, ನಮಗೆ ಫಾಯ್ದಾ ಆಗುವಂಥ ಮಳೆ ಆಗ್ಬೇಕಂತ ಹೇಳಿ. ಅದ ಹೆಚ್ಚಿನ ಪ್ರಮಾಣ ಒಳಗೆ ಮಳೆ ಆತಂದ್ರೆ ಮನುಷ್ಯ ಶಿಕಾಯತ್ ಮಾಡ್ತಾನೆ, ಹೆಚ್ಚಾದ್ರೂ ನುಕ್ಸಾನ, ಅದು ಕಡಿಮೆ ಆದ್ರೂ ಮನುಷ್ಯಾಗ ನುಕ್ಸಾನನ, ಯಾವುದೂ ಆಗಲಿ. ಅದಕ್ಕಾಗಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವರು ವತಿಲ್ಕಲ್ ಅಯ್ಯಾಮು ನುದಾವಿಲುಹಾ ಬೈನನ್ನಾಸ್, ದಿನಗಳಾಗಲಿ, ಚಂದ್ರಮ ಆಗಲಿ, ಸೂರ್ಯ ಆಗಲಿ, ನಕ್ಷತ್ರಗಳಾಗಲಿ, ಹವಾಮಾನ ಆಗಲಿ, ವಾತಾವರಣ ಆಗಲಿ, ಮಳೆಗಾಲ ಆಗಲಿ, ಚಳಿಗಾಲ ಆಗಲಿ, ಬೇಸಿಗೆ ಕಾಲ ಆಗಲಿ, ಯಾವುದು ಈಗ ಮಾಹೋಲ್ ಐತಲ್ಲ ಮನುಷ್ಯನ ಪ್ರಕಾರನೇ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವರು ಅವ್ನಿಗೆ ಎಷ್ಟು ಇದ್ರಾಗ ಇಡಬೇಕು ಕೊಡಬೇಕು ಅನ್ನೋದು ಅಷ್ಟು ಬರಾಬರಿ ಮಾಡಾಕತ್ತಾರೆ. ಅದ್ರ ಮೇಲೆ ನಾವು ಶುಕ್ರಗುಜಾರಿ ಮಾಡ್ಬೇಕು. ಭಾಳ ಅವಶ್ಯಕತೆ ಇದ್ದು ನಮ್ಮ ಮಳೆ ಆಯ್ತು ಆಗೋದಿತ್ತ ಆಗೋತಿ ತಿಳ್ಕೊಂಡು ಒಬ್ಬ 4 ಮಂದಿ ಹಿರಿಯರು ಅದಕ್ಕೆ ಒಂದು 4 ಹೆಸರು ಇಟ್ಟಿರ್ತಾರೋ ಅದ ನಾವು ಇದು ಮಾಡಿಬಿಡ್ತೀವಿ. ಇಲ್ಲ, ನಾಳೆ ಪ್ರಳಯ ಬಂದಾಗ, ನಾಳೆ ಹಸಿರು ಮೈದಾನದಾಗ ಯಾ ಅಮೀರ್ ಸಾಬ್ನು ಬರಂಗಿಲ್ಲ, ಯಾರು ಹಿರಿಯರು ಬರಂಗಿಲ್ಲ. ಕಬರ್ದಾಗ ಮುಂದೆ ಫರಿಷ್ಠ ನಿತ್ತಪ್ಪ ಅಂತಂದ್ರೆ ಮನ್ ರಬ್ಬುಕ ಮಾ ದೀನುಕ ಮನ್ ನಬಿಯುಕ, ಮನ್ ರಬ್ಬುಕ ಮಾ ದೀನುಕ ಮನ್ ನಬಿಯುಕ, तुम्हारा परवदिगार कौन है, तुम्हारा नबी कौन है, तुम्हारा दीन क्या है, ಇವು ಪ್ರಶ್ನೆಗಳು ಆಗ್ತಾವೆ ಖಬರ್ನಾಗ. ಖಬರ್ನಾಗ ಏನಾಕ್ಕವ್ರಿ, ಇವು ಪ್ರಶ್ನೆಗಳು ನಮ್ಮ ಜೋಡಿ ಆಗ್ತಾವೆ.
ಯಾರಿಗೂ ಬಿಟ್ಟಿದಲ್ಲ. ಕಬರ ಜೋಡಿ ಹೋಗೋದು ಯಾರಿಗೂ ಬಿಟ್ಟಿದಲ್ಲ. ಎಲ್ಲರೂ ಅಲ್ಲಿ ಏನೈತ್ರಿ ಮೆಹಮಾನ ಇದ್ದಂಗನ. ಜಗತ್ತಿನಲ್ಲಿ ದುನಿಯಾದಾಗ ಒಂದು ಮೆಹಮಾನ ಅದೇನು, ನಮ್ದು ಹಕೀಕಿ ಠಿಕಾನ ಹಕೀಕಿ ಮಕಾನ ಕಬರ ಐತಿ. ಆಖಿರತ್ ನಮ್ದು ಹಕೀಕಿ ಠಿಕಾನ ಹಕೀಕಿ ಕಬರ. ದುನಿಯಾದಲ್ಲಿ ಜಗತ್ತಿನಲ್ಲಿ ಎಷ್ಟೊಂದು ನಾವು ಕನಸುಗಳು ಕಾಣಿದ್ವಿ, ಎಷ್ಟೊಂದು ನಮ್ಮ ಆಸೆಗಳದಾವು. ಯಾವತ್ತಾದ್ರೂ ಯಾರು ಆದ್ರೂ ಮಹಾ ದೊಡ್ಡ ಬಾದಶಾ ಇದ್ರೂ ಅವನು ಆಸೆನೂ ಪೂರ ಆಗಿಲ್ಲ. ಆದರೆ ಜಗತ್ತಿನಲ್ಲಿ ದುನಿಯಾದಲ್ಲಿ ಇರೋ ಮಠ ಮನುಷ್ಯ ಯಾವುದ್ರ ಮೇಲೆ ಹೆಚ್ಚು ಸಂಖ್ಯೆ ಒಳಗೆ ಹೆಚ್ಚು ಪ್ರಮಾಣ ಒಳಗೆ ವಕ್ತ ತೆಗಿತಾನು, ಆ ದೀನ್ ಆಗಲಿ ಧರ್ಮ ಆಗಲಿ ಮಸೀದಿ ಆಗಲಿ ನಮಾಜ್ ಆಗಲಿ ಅದರ ಪ್ರಕಾರನ ಅವನು ಸಾವು ಬರ್ದಿದೆ. हदीस अल्फाज अदाओ इंसान की मौत इंसान का आखिरी वक्त उसी लम्हे में आता है जिस तरह से उसने अपनी पूरी ज़िंदगी को ज़्यादातर वक्त उसमें लगाया हुआ है. ಮನುಷ್ಯನ ಆಖರಿ ಟೈಮ್ ಅದ ಹೊತ್ತಿನಾಗ ಬರ್ತೈತಿ. ಯಾವ ಹೊತ್ತಿನ ಪ್ರಕಾರ ಅವನು ದುನಿಯಾದಲ್ಲಿ ಜಗತ್ತಿನಲ್ಲಿ ಟೈಮ್ ಕಳ್ಯಾಕತ್ತ. ಈಗ ನಮಗೆ ಎಚ್ಚರಿಕೆ ಇರಬೇಕು, ನಾವು ಹೆಚ್ಚಾನ ಸಂಖ್ಯೆ ಒಳಗೆ ಎಲ್ಲರೂ ಹೊತ್ತು ಕಳಿಬೇಕು. ಇಲ್ಲಪ್ಪ ಕಮಿತ್ ಕಮ್ಮಿ ಇಲ್ಲ ಅಂದ್ರೂ ನಾವು 10 ನಿಮಿಷ 5 ನಿಮಿಷ ಫರ್ಜ್ ನಮಾಜ್ ನಾವು ಮಸೀದಿಗೆ ಹೋಗಿ ಮಾಡ್ಕೊಂಡು ಬರಬೇಕು. ಟೈಮ್ ಹೇಳಕ್ಕೆ ಬರ್ತೈತಿ. 15 ದಿವಸದಾಗ ಈ ಓದಿದ 15 ದಿವಸದಾಗ ನಮ್ಮ ಕಣ್ಣಾರ ಮುಂದೆ 2 ಜನಾಜಗಳು ನಾವೇ ಎಬ್ಬಿಸಿದ್ವು ಕೈಲಿ. ಹೋಗಿದ್ದು 15 ದಿವಸದಾಗ ನಮ್ಮ ಕಣ್ಣು ಮುಂದೆ 2 ಜನಾಜಗಳು ಎಬ್ಬಿಸಿದ್ವು ನಾವು. ಅದರಾಗ ಹಬ್ಬನೂ ಆಯ್ತು, ಅದರ ಖುಷಿನೂ ಆಯ್ತು, ಅದರ ಗಮ್ಮನೂ ಬತ್ತು, ಅದರಾಗ ಅಳಾವ್ರು ಹತ್ತಿರೂ ಅದರಾಗ ಏನೈತಿ ಕಣ್ಣಾಗ ನೀರು ಹಾಕೋರು ಕಣ್ಣಾಗ ನೀರು ಹಾಕಿರು. ನಮ್ಮ ಕೈಯಾಗೈತಿ ಏನೂ ಇಲ್ಲ. ಖುಷಿ ತರದೂ ಮನುಷ್ಯನ ಕೈಯಾಗಿಲ್ಲ, ಗಮ್ ತರದೂ ಮನುಷ್ಯನ ಕೈಯಾಗಿಲ್ಲ, ಶಾಂತಿ ತರದೂ ಮನುಷ್ಯನ ಕೈಯಾಗಿಲ್ಲ, ಸುಖ ತರದೂ ಮನುಷ್ಯನ ಕೈಯಾಗಿಲ್ಲ. ಎಲ್ಲ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಬಿಟ್ಕೊಟ್ಟಿದ್ದು. ಅಲ್ಲಾಹ್ ತಬಾರಕ ವ ತಆಲಾ ಏನು ಹೇಳ್ತಾರೋ, ನೀವು ಎಚ್ಚರಿಕೆ ಆಗಿರಿ. ನಿಮ್ಮ ಕಣ್ಣು ಮುಂದೆ ಜನಾಜ ಹೇಳಕತ್ತಾವು. ಸ್ವಲ್ಪ ಯಾರ್ದಾರ ಮೆಸೇಜ್ ಬತ್ತು, ಏನು ಹೋಗಾತಿದ್ರು ಅಚಾನಕ್. ಮೌತ್ ಮೋಮಿನ್ ಕಾ ತೋಹಫಾ ಹೈ. ಸಾವು ಏನೈತ್ರಿ, ಒಂದು ಇಮಾನ್ದ ಅವಂದ ಒಂದು ಕಲಿಮಾ ಹೋದ ಅಂದ ಅವಂಗ ಒಂದು ಅಲ್ಲಾಹ್ ತಬಾರಕ ವ ತಆಲಾ ಕಡೆಯಿಂದ ಒಂದು ಗಿಫ್ಟ್, ಒಂದು ಕಾಣಿಕೆ ಇದ್ದಂಗೆ ಸಾವು ಅನ್ನೋದು. ಮೋಮಿನ್ ಮುಸಲ್ಮಾನ್ ಕಲಿಮಾ ಹೋದವ ಯಾವತ್ತೂ ತಮ್ಮ ಸಾವಿದಿಂತ ಅವನು ಭಯ ಪಡಲ್ಲ. ಕಾಫಿರ ಮುಶ್ರಿಕ್ ಭಾಳ ಭಯ ಇರ್ತದೆ. ಯಾಕಂದ್ರೆ ಒಂದು ಆಸೆ, ಅವನ ಕನಸುಗಳು, ಜಗತ್ತ ದುನಿಯಾ ರೊಕ್ಕ ಹಣ ಅಂತಸ್ತಿನ ಐತಿ. ಆದ್ರೆ ಒಂದು ಮುಸಲ್ಮಾನ್ ಒಂದು ಮೊಮಿಂದ ಅದ್ರ ಮೇಲೆ ಒಂದು ಆಸೆ ಇರಂಗಿಲ್ಲ. ಅವನ ಆಸೆ ಏನಿರ್ತೈತ್ರಿ, ಆಖಿರತ್ ಅಲ್ಲಾಹ್ಗೆ ರಜಾಮಂದಿ ಹುಟ್ಟಿಸಾವ ಅವನ, ಸಾವು ಕೊಡವನು ಅವ. ಬರೋದು ನಮ್ಮ ಕೈಯಾಗಿಲ್ಲ, ಹೋಗೋದು ನಮ್ಮ ಕೈಯಾಗಿಲ್ಲ. ಹುಟ್ಟೋದು ಏನೈತಿ ರೀ, 9 ತಿಂಗಳ 9 ದಿವಸ ಆಗಲಿ, 9 ತಿಂಗಳ 7 ದಿವಸ ಆಗಲಿ, 6 ದಿವಸ ಆಗಲಿ, ಅವ್ನು ಡಾಕ್ಟರ್ ಬೇಕಾದಂಥ ಡೇಟ್ ಏನೈತ್ರಿ ಬರಬರ ಕಟಾಕಟಿ ಅವ್ನು ಲೆಕ್ಕ ಹಾಕಿ ಕೊಟ್ರು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಯಾವ ಟೈಮ್ದಾಗ ಯಾವ ಹೊತ್ತಿನಾಗ ಹಗಲೇ ಆಗಲಿ ರಾತ್ರಿ ಆಗಲಿ ಎಷ್ಟು ದಿವಸನಾಗ ಹುಟ್ಟಿಸ್ಬೇಕು ಅದ ಸಂಖ್ಯೆ ಒಳಗೆ ಹುಟ್ಟಿಸ್ತಾನೆ. ಅವ್ನು ಎಲ್ಲಿ ಸಾವು ಬರಬೇಕು ಮನುಷ್ಯಾಗ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವನು ಅಲ್ಲೇ ಪ್ರಾಣ ಕೊಡ್ತಾನೆ. ಅದು ಹಾದಿ ಆಗಲಿ, ಅದು ಮನಿ ಆಗಲಿ, ಅದು ಮಸೀದಿ ಆಗಲಿ, ಅದು ಯಾವ ಬೇಕಾದ ಜಾಗ ಆಗಲಿ. ಮನುಷ್ಯ ಅನ್ಕೊಳಂಗಿರಂಗೇ ಇಲ್ಲ. ನೋಡ್ರಿಲ್ಲ ಸಾವಿನ ವಿಚಾರಗಳ ಹಿಂಗಾದವ ನಾವು ನೋಡೂನು. ಏನು ಇಲ್ರಿ, ಇಲ್ಲೇ ಬಂದಿರು, ಇಲ್ಲೇ ನಮ್ಮ ಜೋಡಿ ಮನ್ಯಾಗ ಕೂತಿರು, ಹಿಂಗೆ ಹೋದ ಕೂಡಲೇ ಹಿಂಗೆ ತಿರುಗಿ ಕೂಡಲೇ ಏನೈತಿ ನಮಗೆ ಖಬರ್ ಬಂದ್ಬಿಡ್ತು. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮೈಯಕ್ ತರಫ್ ಸಲಾಮ್ ಫಿರ್ದಾದ, ಎರಡನೇ ಕಡೆ ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ ಅಣ್ಣ ಅಂತೂ ಇಲ್ಲೊಂದು ಗ್ಯಾರಂಟಿ ನನಗಿದ್ದಿರ್ಕಿಲ್ಲ. ಒಂದು ಕಡೆ ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ ಅಂತ ಹೇಳಿ ನಮಾಜ್ದಾಗ ಅಂತೂ, ಇನ್ನೊಂದು ಕಡೆ ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ ಅದೂ ಇಲ್ಲೊಂದು ಗ್ಯಾರಂಟಿ ಇಲ್ಲ. ಯಾರು ಹೇಳಕತ್ತಾರ? ನಾವು ಅಲ್ಲ, ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ನಕತ್ತಾರ. ಸಯ್ಯಿದುಲ್ ಅಂಬಿಯಾ ಸಯ್ಯಿದುಲ್ ಬಶರ್ ಅಲ್ಲಾಹ್ ತಬಾರಕ ವ ತಆಲಾ ಅವರಿಗೆ ಸರ್ವರೇ ಕಾಯನಾತ್ ಏನೈತ್ರಿ ತಮಾಮ್ ಪ್ರವಾದಿಗಳು ಸರ್ದಾರಿ ಅವ್ರಿಗೆ ಕೊಟ್ಟರು, ತಾಜದಾರಿ ಖತ್ಮೆ ನಬೂವತ್ ಅವ್ರಿಗೆ ಮಾಡ್ರು. ಅವ್ರು ಹೇಳಕತ್ತಾರು ನನಗೂ ಭರೋಸೆ ಇಲ್ಲ ಅಲ್ಲಾಹ್ ತಬಾರಕ ವ ತಆಲಾ ಪ್ರಾಣ ಯಾವಾಗ ತಕ್ಕೋತಾನ ಅನ್ನೋದು. ಅಷ್ಟು ಹೊತ್ತೈತ್ರಿ. ಒಂದು ಕಡೆ ಸಲಾಮ್ ಓದಕ್ಕೆ ಇನ್ನೊಂದು ಕಡೆ ಸಲಾಮ್ ಓದಾಕ ಭಾಳ ಹೊತ್ತು 2 ಸೆಕೆಂಡ್ ಹೊತ್ತೋದಿಲ್ಲ. ಮನುಷ್ಯನ ಜಿಂದಗಿನೂ ಅಷ್ಟ ಐತಿ. ಮನುಷ್ಯ ತನ್ನ ಬಳ್ಳ ಏನೈತ್ರಿ ಸಮುದ್ರ ನೀರಿನಾಗ ಹೋಗಿ ಹಾಕಿದ ಅಂದ್ರೆ ಅದು ಮ್ಯಾಲೆ ತೆಗೆದಂದ್ರೆ ಅದಕ್ಕೆ ಬಳ್ಳಿಗೆ ಎಷ್ಟು ನೀರು ಹತ್ತಿರ್ತಾವ್ರಿ? ಭಾಳ ಹತ್ತಿರ್ತಾವ ನೀರ ಇಲ್ಲ. ಅವು ನೀರು ಯಾವಾಗ ಒಣಗಿ ಹೋಗ್ತಾವ? ಎದರಾಗ ಬಳ್ಳ ಹಾಕ್ಯಾನ ನಾವು? ಸಮುದ್ರದಲ್ಲಿ ಮನುಷ್ಯ ಬಳ್ಳ ಹಾಕ್ಯಾನು. ಆ ಬಳ್ಳಿ ಮೇಲೆ ಹತ್ತಿದ ನೀರು ಯಾವಾಗ ಒಣಗುತ್ತಾ ಅನ್ನೋದು ಮನುಷ್ಯ ಗೊತ್ತಿಲ್ಲ. ಅಷ್ಟು ನಮ್ದು ಜಗತ್ತಿನ ದುನಿಯಾ ಜಿಂದಗಿ ಇದು. ನಾಳೆ ಕಯಾಮತ್ ಪ್ರಳಯ ಬಂದಾಗ ಹಶ್ರ ಮೈದಾನದಲ್ಲಿ ಅಲ್ಲಿ ಅಲ್ಲಾಹ್ ತಬಾರಕ ವ ತಆಲಾ ಕೇಳ್ತಾರೋ ಆ ದುನಿಯಾ ಮೇ ಕಿತ್ನೆ ದಿನ ರಹೇ? अय अल्लाह एक दिन या 2 दिन, 1 दिन या 2 दिन, ಒಂದೇ ದಿನ 70-80 ವರ್ಷ ನಮ್ಮ ಆಧಾರ್ ಕಾರ್ಡ್ ಪ್ರಕಾರ ಹುಟ್ಟಿದ ಡೇಟ್ ಆಫ್ ಬರ್ತ್ ಪ್ರಕಾರ ಸಾವಿನ ಪ್ರಕಾರ ಮರಣ ತಾರೀಖ ಜನನ ತಾರೀಖ ಮರಣ ತಾರೀಖ ಎಲ್ಲ ಬರೆದಿಟ್ಟಿರ್ತೀವಿ ನಾವು. ಹುಟ್ಟಿದಾಗ
ಆ ಹುಟ್ಟಿದಾಗ ಏನು ಮಾಡ್ತಾರೋ ಅದಕ್ಕೊಂದು ಫೋಟೋಗ್ರಾಫಿ ಮಾಡ್ಕೊಂಡು ಅದಕ್ಕೆ ಡಿಜಿಟಲ್ ಮಾಡ್ಕೊಂಡು ಅದಕ್ಕೆ ಏನೈತಿ ಕಟ್ ಹೊಡ್ಕೊಂಡು ಮನ್ಯಾಗ ಹೂವು ಒಬ್ಬೊಬ್ರು ಹಾಕಿರ್ತಾರೆ ಜನನ ಕೇಳಿಸಿಂದ ಯಾರು ಮಾಡ್ತಿರ್ತಾರು. ಹುಟ್ಟಹಬ್ಬ ಮಾಡ್ತಾರೆ, ಹುಟ್ಟಿದ ದಿನ ತಾರೀಕು ಅಂತ ಹೇಳಿ ಮರಣ ತಾರೀಕನ್ನು ಬರೀತಾರೋ. ಕಬರ್ ಮೇಲೆ ಇಡು ಪರಿಶಿಗಳ ಮೇಲೆ ಬಾಕಾಯ್ದ ಬರ್ಕೊಂಡು ಬರ್ತಾರೆ, ತಾರೀಖು ಹಾಕ್ತಾರೋ. ಅದೆಲ್ಲ ಇಜಾಜತ್ ಇಲ್ಲ, ಮಾಡ್ತಿರ್ತಾರೆ. ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಕೊಟ್ಟಿದ್ದು ನಮಗೆ ದುನಿಯಾದ ಜಿಂದಗಿ ಭಾಳ ಅಂದ್ರೆ ಭಾಳ ಮುಕ್ತ ಸರ್. ಅದು ಬೇಕಾದಾಗ 100 ವರ್ಷ ಆಗಲಿ, 200 ವರ್ಷ ಆಗಲಿ, 150 ವರ್ಷ ಆಗಲಿ. ನಾಳೆ ಅಲ್ಲಾಹ್ ತಬಾರಕ ವ ತಆಲಾ ಮೈದಾನ ಹಶ್ರ್ ಒಳಗೆ कि ऐ मुसलमानों तुम दुनिया में कितने दिन रहे. ಅಸ್ಹಾಬೆ ಕಹಫದವರ ಎಷ್ಟೋ 100 ವರ್ಷ, ಅವರು 300 ವರ್ಷ ಅಲ್ಲಿ ಗವಿದಾಗಿದ್ದರು, ಅಲ್ಲಿ ಬುಡದಾಗ ಗವಿನಾಗ ಹೋಗಿದ್ರು ಅವರು. ಒಂದು ನಾಯಿ ಜೋಡ ಭಾಳ ದೊಡ್ಡ ವಾಕ್ಯ ಐತಿ ಅಸ್ಹಾಬೆ ಕಹಫದ. ಅಸ್ಹಾಬೆ ಕಹಫ ನಾಯಿ ಅವ್ರು 7 ಮಂದಿ 8 ಮಂದಿ ಇದ್ರು. ಹದೀಸ್ ಒಳಗೆ ಕುರಾನ್ ಒಳಗೆ ಎಲ್ಲ ಅದ್ರ ತಫ್ಸೀಲ್ ಐತಿ. ಒಂದು 7 ಮಂದಿ 8 ಮಂದಿ ಜಮಾತ್ ಇತ್ತು. ಅದು ಅಲ್ಲಾಹ್ ತಬಾರಕ ವ ತಆಲಾ ತಖ್ವಾ ಮುಖ್ಲಿಸ್ ಜಮಾತ್ ಇತ್ತು. ಅವ್ರು ಏನು ಮಾಡ್ರು, ಅವು ದೊಡ್ಡ ಬಾದಶಾ ಅವಾಗಿದ್ದ. ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಕಾಲದಲ್ಲಿ ಹಂಗೆ ನಮ್ರದ್ ಬಾದಶಾ ಇದ್ದ, ಕಾಡ್ಸವ, ಅವ್ರಿಗೆ ಕಷ್ಟ ಕೊಡವ, ಅವ್ರಿಗೆ ಪರೇಶಾನಿ ಮಾಡವ. ಆ ಅಸ್ಹಾಬೆ ಕಹಫ್ ಕಾಲದಾಗೂ ಅಂಥ ದೊಡ್ಡ ಬಾದಶಾ ಇದ್ದ. ಅವ್ರಿಗೆ ಒಟ್ಟು ದೀನದ ಪ್ರಕಾರ ಅಮಲ್ ಮಾಡಾಕ, ಅವ್ರಿಗೆ ಶರೀಯತ್ ಪ್ರಕಾರ ಅಮಲ್ ಮಾಡಾಕ, ವಕ್ತ್ ನಬಿ ಪ್ರಕಾರ ಅಮಲ್ ಮಾಡಾಕ ಅವ್ನು ಬಾದಶಾ ಕೊಡ್ತಿರ್ಕಿಲ್ಲ. ಅವರು ಆ ಬಾದಶಾದಿಂತ ಉಳ್ಯಾಕ ತನ್ನ ಇಬಾದತ್ ಮಾಡೋ ಸಲುವಾಗಿ ಅವರು ಗುಡ್ದಾಗ ಗವ್ಯಾಗ ಹೋಗಿ ವಾಸ ಮಾಡ್ರು. ಗುಡ್ದಾಗ ಗವ್ಯಾಗ ಹೋಗಿ ವಾಸ ಮಾಡ್ರು. ಅವ್ರಿಗೆ ಹಿಂಗೆ ನಾವೇನು ಕುತ್ತಲ್ಲಿ ಮನುಷ್ಯಾಗ ಒಂದು ಸ್ವಲ್ಪ ನಿದ್ದೆ ಬಂದಂಗೆ ಆಕೈತಿ. ಏನೈತಿ ರೀ, ಕುತ್ತಾಗ ಮನುಷ್ಯಾಗ ಒಂದು ಸ್ವಲ್ಪ ನಿದ್ದೆ ಬಂದಂಗೆ ಆಕೈತಿ, ಕಣ್ಣು ಕುಕ್ಕುಗತ್ಲೆ ಹಾಕಾವು. ಇಷ್ಟವ್ರಿಗೆ ನಿದ್ದೆ ಹತ್ತಿದ್ದು ಅಸ್ಹಾಬೆ ಕಹಫ್ದಾರ್ಗೆ. ಆ ಗವ್ಯಾಗ ಗುಡ್ದಾಗ ಗವ್ಯಾಗ ಅಷ್ಟೇ ಅವ್ರಿಗೆ ನಿದ್ದೆ ಹತ್ತಿದ್ದು. ಆದ್ರೆ ಅವ್ರು ಮನ್ಕೊಂಡಿದ್ದು ಎಷ್ಟು ವರ್ಷ? 300 ವರ್ಷ. ಎಷ್ಟು ರೀ? 300 ವರ್ಷ ಅವ್ರು ಅಲ್ಲಿ ಮನ್ಕೊಂಡಿದ್ರು, ಅವ್ರು ನಿದ್ದೆ ಆಗಿದ್ದು. ಆಗಿನ ಕಾಲದಾಗ ಅವ್ರು ಮನ್ಕೊಂಡಿದ್ರು. ಅವ್ರ ಜೊತೆ ಒಂದು ನಾಯಿನೂ ಹೋಗಿತ್ತು. ನಾಳೆ ಭಾಳ ಇದ್ರ ಪ್ರಕಾರ ಏನೈತಿ ಪುಸ್ತಕಗಳು ಹದೀಸ್ ಪ್ರಕಾರ ಆ ನಾಯಿನೂ ಚಲೋ ಮಂದಿ ಜೋಡ ಸಹವಾಸ ಮಾಡೋಣ, ಚಲೋ ಮಂದಿ ಜೋಡ ಏಳುವುದು ಕುಂಡ್ರುವುದು ಮಾತಾಡೋದು ಸಹವಾಸ ಸೋಬತ್ ಅಂತ ಜೋಡಿ ಹೇಳೋಣ. ಆ ನಾಯಿನೂ ನಾಳೆ ಜನ್ನತ್ದಾಗ ಸ್ವರ್ಗದಾಗ ಹೋಗ್ತಿದೆ. ಪಕ್ಷಿ ಪ್ರಾಣಿಗಳು ಸ್ವರ್ಗದಾಗ ಹೋಗ್ತಾವು. ನಾಳೆ ಒಂದು ಏನೈತ್ರಿ, ಒಂದು ಬಕರ, ಒಂದು ಏನೈತ್ರಿ ಆಡಮರಿ ಐತಿ, ಅದಕ್ಕೊಂದು 4 ಜುಲ್ಮ್ ಮಾಡಿ ಇನ್ನೊಂದು ಆಡಮರಿ ಬುದ್ಧ ಐತಿ ಅಂದ್ರೂ ಅದ್ರ ಸಿಂಗ ಪ್ರಮಾಣ ಅಲ್ಲಾಹ್ ತಬಾರಕ ವ ತಆಲಾ ಅದ್ರೂ ಬದಲಾಗ್ಬಿಡ್ತಾನೆ. ಮನುಷ್ಯಕ್ಕೆ ಸಿಕ್ಕೇ ಸಿಗತೈತಿ. ನಾಳೆ ಅಲ್ಲಾಹ್ ತಬಾರಕ ವ ತಆಲಾ ನಮಗೂ ಮಾಫ್ ಮಾಡಂಗಿಲ್ಲ. ನಿಮ್ದು ಇನ್ನೊಬ್ಬರು ಬಂದ ಜೋಡಿ ಯಾವ ಮಾಮಲಾತುಗಳದಾವು, ಯಾವ ಹುಕ್ಕುಗಳದಾವು, ನಿಮ್ಮ ಆಪಸ್ನಲ್ಲಿ ಮಾಮಲಾ ಸುಲಾ ಆಗೋ ಮಠ, ನಿಮ್ಮ ಆಪಸ್ನಲ್ಲಿ ಇತಿಹಾದ ಒಕ್ಕಟ್ಟು ಆಗೋ ಮಠ ನಾನು ಮಾಫ್ ಮಾಡಂಗಿಲ್ಲ. ಕಾಬತುಲ್ಲಾ ಮುರಿದು ಕಟ್ಟಬಹುದು, ಇನ್ನೊಬ್ಬ ಮನಸ್ಸು ಮುರಿದು ಕಟ್ಟಬಾಗಂತೆಲ್ಲ ಮಾಮೂಲಿ ಅಲ್ಲ. ಅಲ್ಲಾಹ್ ತಆಲಾನು ಏನೂ ಮಾಡಂಗ ಸಾಧ್ಯ ಇಲ್ಲ. ನಿಮ್ಮ ಇಬ್ಬರದು ಜನಗಳದ ಮಾಮಲ ಐತಿ, ತಗೊಂಡಿದ್ದು ಕೊಟ್ಟಿದ್ದು, ಕಷ್ಟ ಕೊಟ್ಟಿದ್ದು, ಪರೇಶಾನ್ ಮಾಡಿದ್ದು, ಏನಾರೇ ಹಕ್ಕ ಜವಾಬ್ದಾರಿ ಜಮೀನ ಜಾಯದಾದ ಹಡಪಿದ್ದು, ಅವನ ಮೇಲೆ ನೀವು ಇದು ಮಾಡಿದ್ದು, ಆಗ ಅಲ್ಲೇ ಅಲ್ಲಾಹ್ ತಬಾರಕ ವ ತಆಲಾ ಸಾಲ್ವ್ ಮಾಡ್ತಾರೋ. ಅವಾಗಿನ ಮಟ್ಟ ಅಲ್ಲಾಹ್ ತಬಾರಕ ವ ತಆಲಾನು ಮಾಫ್ ಮಾಡಂಗಿಲ್ಲ. ನಮ್ಮ ಜಗತ್ತಿನ ಜೀವನಿ ಭಾಳ ಮುಕ್ತ ಸರ್. ಅಸ್ಹಾಬೆ ಕಹಫ್ದಾರು ಆಗಿನ ಕಾಲದಾಗ ಮನ್ಕೊಂಡಿರು 300 ವರ್ಷ ತನಕ ಅವ್ರು ಏನೈತ್ರಿ ನಿದ್ದೆ ಬಂದಿತ್ತು ಅವ್ರಿಗೆ. ಅವಾಗ ಎಚ್ಚರಿಕೆ ಆಗಿ ಬಂದ ಕೂಡಲೇ ಅವ್ರ ಕಿಶಾಗ ರೊಕ್ಕಿದ್ದು ರೊಕ್ಕ. ಈಗ ನಮ್ಮ ಕಡೆ ಹಂಗೆ ಮಹಾತ್ಮ ಗಾಂಧೀಜಿ ಫೋಟೋ ಇರ್ತೈತಿ, ಆಗಿನ ಕಾಲದಾಗ ಆ ಬಾದಶಾದ ಫೋಟೋ ಇರ್ತಿತ್ತು. ಸೌದಿದಾಗ ಅವ್ರು ಡಾಲರ್ಗಳು ನೋಡ್ತೀವಿ, ದಿರಮ್ ಡಾಲರ್ ಅಶ್ರಫಿ ಅಂತೇಳಿ. ಅಲ್ಲೇ ರಿಯಾಲ್ ಅತ್ತಾರು ಸೌದಿದಾಗ, ಅದಕ್ಕೆ ರಿಯಾಲ, ಪೌಂಡ, ಮಿಸ್ರದಾಗ ಪೌಂಡ್ ಅತ್ತಾರು, ಸೌದಿದಾಗ ರಿಯಾಲ್ ಅತ್ತಾರು ಅಂತ. ಎಲ್ಲ ಕಡೆ ಕರೆನ್ಸಿ ಬೇರೆ, ಇಂಡಿಯಾ ಕರೆನ್ಸಿ ಬೇರೆ, ಹೊರಗಿನ ದೇಶದ ಕರೆನ್ಸಿ ಬೇರೆ. ಹಜ್ಗೆ ಹೋದಾರು, ಉಮ್ರಾಕ್ ಹೋದಾರು, ಅವರೆಲ್ಲ ನೋಡಿ ಬಂದಿರ್ತಾರೆ. ನಮ್ಮ ಕಡೆ 10,000 ರೂಪಾಯಿ 20,000 ರೂಪಾಯಿ ಅದಾರ ಅಂದ್ರೆ ಅಲ್ಲಿ ಏರ್ಪೋರ್ಟ್ದಾಗ ತೊಗೋತಾರು. ಅವ್ರೇನೈತಿ ಇಂಡಿಯಾ ರೊಕ್ಕ ತೊಗೊಂಡ 20,000 ರೂಪಾಯಿಗೆ ಅಷ್ಟು ಲೆಕ್ಕ ಹಾಕ್ತಾವು, ಸೌದಿ ಅರಬ್ದಾಗ ಅಷ್ಟು ರೊಕ್ಕ ಕೊಟ್ಟು ಬಿಡ್ತಾರೆ. ಒಂದು ಕಡೆ ರೊಕ್ಕ ಡಾಲರ್ಗೆ ಹೆಚ್ಚು ಕಿಮ್ಮತ್ತು ಇರ್ತೀವಿ, ಒಂದು ಕಡೆ ಡಾಲರ್ ಹೆಚ್ಚು ಕಿಮ್ಮತ್ತಿನ. ಹೇಳಿದ ಉದ್ದೇಶ ಅಂತಂದ್ರೆ ಅಸ್ಹಾಬೆ ಕಹಫ್ದಾರು ಮನ್ಕೊಂಡಿರೋ 300 ವರ್ಷ ಅವ್ರ ಕಿಶಾಗ ರೊಕ್ಕ ಇದ್ದು. ಆಗಿನ ಕಾಲದ ಬಾದಶಾದ ರೊಕ್ಕ ಇದ್ದು ಅವ್ರ ಕಿಶಾಗ ದಿರ್ಹಮ್ಗಳು. ಇವರು 300 ವರ್ಷ ಬೆಟ್ಟಕ್ಷಿಂದ ಅಲ್ಲಿ ಗವಿದಿಂತರ ಹೊರಗೆ ಬಂದ ಕ್ಷಿಂದ ಅಲ್ಲಿ ಕೇಳಾಕತ್ತರು, ಇಲ್ಲಿ ಬಜಾರ್ ಎಲ್ಲೈತಿ, ಮಾರ್ಕೆಟ್ ಎಲ್ಲೈತಿ, ನಮಗೆ ಹಸುವಾಗೈತಿ, ಊಟ ಮಾಡಬೇಕು ಅಂತ ಹೇಳಿಕ್ಷಿಂದ ಅವ್ರ ಕಿಶಾಗಿ ಇದ್ದು ರೊಕ್ಕ ತೋರ್ಸಾಕತ್ತರು. ಅವ್ರು ಇವು ರೊಕ್ಕ ಎಷ್ಟೋ ಕಾಲ ಮೊದಲು ಅಲ್ಲಿ ನೋಡಿದವ್ರು ಹೇಳಕತ್ತರು ಆಗಿನ ಕಾಲದಾಗಿದ್ದು ಅಂತೇಳಿ. ಆದ್ರೆ ಇವ್ರು ಎಚ್ಚರ ಆದ್ರೆ ಅಸ್ಹಾಬೆ ಕಹಫ್ದಾರು ಬಂದ ಆದ ದುಡ್ಡು ಆದ ರೊಕ್ಕ ತೋರ್ಸಾಕತ್ತರು. ಇಲ್ರಿ, ನಾವು ಈಗ ನಿನ್ನೆ ಮನ್ಕೊಂಡಿದ್ದು ಇವತ್ತು ಎದ್ದಿದ್ದೀವಿ, ನಾವು ನಮಗೆ ಹಸು ಆಗೈತಿ, ಇದು ನಿನ್ನೆ ಬಂದಿದ್ದು, ನಾವು ನಮ್ಮ ಕಡೆ ನಿನ್ನೆ ಇದ್ದಿದ್ದು ದುಡ್ಡು ಇದು. ಆದ್ರೆ ಅವ್ರು ಮನ್ಕೊಂಡು ಎಷ್ಟು ವರ್ಷ ಆಗಿತ್ತು? 300 ವರ್ಷ ಆಗಿಬಿಟ್ಟಿತ್ತು ಅವ್ರಿಗೆ ಮನ್ಕೊಂಡ. ಅಲ್ಲಾಹ್ ತಬಾರಕ ವ ತಆಲಾ ಕಡೆ ದೇರ್ ಹೈ ಅಂದೇರ್ ನಹೀ ಅಂತ ಹೇಳಿ. ಅಲ್ಲಾಹ್ ತಆಲಾ ಕಡೆ ಏನೈತ್ರಿ? ದೇರ್ ಹೈ ಅಂದೇರ್ ನಹೀ. ಆಗೋ ಕೆಲಸ ಯಾವತ್ತಾದ ಒಂದಿಲ್ಲ ಒಂದು ದಿವಸ ಆಗೇ ಆಗ್ತದೆ.
ದೇರಾಯಿ ದುರುಸ್ತಾಯಿ ಅತ್ತಾರಲ್ರಿ, ಅದಾಗೋ ಕೆಲಸ ಯಾವತ್ತಾದರೂ ಏನೈತಿ ಅಲ್ಲಾಹ್ ತಬಾರಕ ವ ತಆಲಾ ಅವರು ಯಶಸ್ವಿ ಮಾಡೇ ತೋರಿಸ್ತಾರೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವರು ನಮ್ಮ ಮನಸ್ಸಿನ ವಿಚಾರಗಳಿಂದ ಎಲ್ಲ ವಾಕಿಫಿ ಅದ. ಇನ್ನಹು ಅಲೀಮುಂ ಬಿದಾತಿ ಸುದೂರ್. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವರು ನಮ್ಮ ಮನಸ್ಸಿನಲ್ಲಿ ಇರುವಂಥ ವಿಚಾರಗಳು, ಅವು ಖರೆ ಇರಲಿ, ಸುಳ್ಳಿರಲಿ, ಸತ್ಯಗಳು ಇರಲಿ, ಮೂರ್ಖ ಆಗಲಿ, ಪುಣ್ಯ ಆಗಲಿ, ದೃಷ್ಟದಾಗಲಿ, ಮೂರ್ಖ ಆಗಲಿ, ಅದೆಲ್ಲ ತಿಳ್ಕೊಳ್ಳೋರು ಅಲ್ಲಾಹ್ ಸುಬ್ಹಾನಹು ವ ತಆಲಾ. ಅದರ ಮೇಲೆ ಫೈಸಲಾ ಮಾಡೋ ಅಲ್ಲಾಹ್ ತಬಾರಕ ವ ತಆಲಾ. ಮನುಷ್ಯ ಎಷ್ಟೋ ಬೇಕಾದ ಅವ್ನ ಕೈಕಾಲು ಹೊಡ್ಕೊಳ್ಳಿ, ಅದರ ತಕದೀರ್ ಹಣೆ ಬರೋವನ್ನು ಮನುಷ್ಯ ಬದಲಾಕ್ ಸಾಧ್ಯ. ಅಲ್ಲಾಹ್ ತಬಾರಕ ವ ತಆಲಾ ಅವರು ಎಲ್ಲ ಬರೆದು ಅವನ ಕಡೆ ಕಳಿಸಿದ್ದಾರೆ. ಅದು ನಾವು ಅದರ ಬದಲಾವಣೆ ಮಾಡಬಹುದು ಅಂದ್ರೆ ಅಲ್ಲಾಹ್ ತಬಾರಕ ವ ತಆಲಾ ಕಡೆ ನಾವು ಬೇಡ್ಕೋಬೇಕು. ಅದರ ಮನುಷ್ಯಗೆ ಇವತ್ತ ಜಗತ್ತಿನಲ್ಲಿ, ದುನಿಯಾದಲ್ಲಿ ಇಷ್ಟೊಂದು ಮುಲವಿಸ್ ಆಗ್ಯಾನ ಮನುಷ್ಯ, ಇಷ್ಟೊಂದು ಮನುಷ್ಯ ಗಫಲದ್ದಾಗ, ಸುಸ್ತಿ ಒಳಗಾದಾನ ಮನುಷ್ಯ. ನಂದು ಹೊಲ, ನನ್ನ ಮನಿ, ನಂದು ಬಿಸ್ನೆಸ್, ನಂದು ವ್ಯಾಪಾರ, ನಂದು ದುನಿಯಾ, ನಂದು ಹೊಟ್ಟಿ, ನಂದು ಬಿಸ್ನೆಸ್, ನಂದು ಹಣ ಆಸ್ತಿ. ಅಲ್ಲಾಹ್ ತಆಲಾ ಕಡೆ ಬೇಡ್ಕೊಳ್ಳಾಕೂ ಟೈಮ್ ಇಲ್ಲ. ಅಲ್ಲಾಹ್ ತಆಲಾ ಕೊಟ್ಟಿದ್ದ ಕಾಣಿಕೆ ಮೇಲೆ ಶುಕ್ರ ಗುಜಾರಿ ಮಾಡೋಕ್ಕೂ ಟೈಮ್ ಇಲ್ಲ. 5 ನಿಮಿಷ 10 ನಿಮಿಷ ನಮಾಜ್ ಮಾಡೋಕ್ಕೂ ಮನುಷ್ಯನ ಕಡೆ ಇವತ್ತು ಟೈಮ್ ಸಿಗುವಲ್ಲ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಇಷ್ಟೊಂದು ಎಲ್ಲ ಕೊಟ್ಟು ಅರಸ್ತ ಮಾಡಿ ಜಗತ್ತಿನಲ್ಲಿ ಕಳಿಸಿ ಎಲ್ಲ அவங்க ಹಾದಿ ತೋರಿಸ್ಕೊಟ್ರು. ಇದೆಲ್ಲ ಅಲ್ಲಾಹ್ ತಬಾರಕ ವ ತಆಲಾ ಒಂದು ದೊಡ್ಡ ಕಾಣಿಕೆನೇ ಇದು ಮನುಷ್ಯನ ಕೈಯಾಗಿ. ವಹದೈನಾಹು ನಜ್ದೈನ್ ಇಹ್ದಿನ ಸಿರಾತಲ್ ಮುಸ್ತಕೀಮ್ ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಮ್ ಗೈರಿಲ್ ಮಗ್ದೂಬಿ ಅಲೈಹಿಮ್ ವಲದ್ದಾಲಿನ್ ಇಯ್ಯಾಕ ನಅಬುದು. ಇದೆಲ್ಲ ಖುಲಾಸನೆ ಅದ ಐತಿ. ಫರಜ, ನಫಲ, ಸುನ್ನತ, ವಾಜಿಬಾತ್ ಎಲ್ಲತ್ರೊಳಗೂ ದುವಾ ಮಾಡೋದು ಮನುಷ್ಯ ಈ ಸೂರೆ ಫಾತಿಹಾ ಮುಕಮ್ಮಲ್ ದುವಾನ. ನಮಗೆ ಚಲೋ ಇಹ್ದಿನ ಸಿರಾತಲ್ ಮುಸ್ತಕೀಮ್ ಹಾದಿ ತೋರಿಸು. ಶೈತಾನು ಹಾದಿ ನಮಗೆ ಗೊತ್ತೈತಿ, ನಫ್ಸ್ ಖಿಲಾಫ್ ಹೋದ್ರು ಅದನ್ನು ಹಾದಿ ನಮಗೆ ಗೊತ್ತೈತಿ, ಸರಿ ಹಾದಿ ಮೇಲೆ ನಡೆದ್ರೆ ನಮಗೇನು ಸಿಗ್ತೈತನೋ ಅದು ನಮಗೆ ಗೊತ್ತೈತಿ. ನಮ್ದು ಹಿದಾಯತ್ ರಾಸ್ತಿ ಯಾವುದೈತೆ ಅದು ನಮಗೆ ಗೊತ್ತೈತಿ. ಕುರಾನ್ ಹದೀಸ್ ಹೇಳ್ಕೊಟ್ಟಿದ್ರೆ ರಾಸ್ತಿ ಹಾದಿ ನಮಗೆ ಗೊತ್ತೈತಿ. ಅದ್ರ ಖಿಲಾಫ್ ಶೈತಾನ್ ಹಾದಿ ಮೇಲೆ ಹೋದ್ರು ನಮಗೆ ಗೊತ್ತೈತಿ. ಯಾ ಅಯ್ಯುಹಲ್ಲದೀನ ಆಮನು ಲಾ ತತ್ತಬಿഉ ಖುತುವಾತಿ ಶೈತಾನ್ ಇನ್ನಹು ಲಕುಮ್ ಅದುವ್ವುಂ ಮುಬೀನ್. ಅದು ಹಾದಿ ನಮಗೆ ಗೊತ್ತೈತಿ. ನಮ್ಮ ಜೀವನ, ನಮ್ಮ ಜಿಂದಗಿ ಒಳಗ, ನಮ್ಮ ದುನಿಯಾ ಒಳಗ ಅಲ್ಲಾಹ್ ತಬಾರಕ ವ ತಆಲಾ ರಜಾಮಂದಿ, ಅಲ್ಲಾಹ್ ತಬಾರಕ ವ ತಆಲಾ ಮೆಚ್ಚುಗೆ ತಗೊಂಡು ನಾವು ಇಖ್ಲಾಸ್ ಮುಖ್ಲಿಸ್ದಿಂದ ಜಗತ್ನಾಗ ದುನಿಯಾ ಮಾಡಿದೀವಿ ಅಂದ್ರೆ ಇದ್ದಷ್ಟು ದುಡ್ಡಿನಾಗ, ಇದ್ದಷ್ಟು ಹಣದಲ್ಲಿ, ಇದ್ದಷ್ಟು ಮನಿ ಹೊಲದಲ್ಲಿ ನಾವು ಭಾಳ ಅಂದ್ರೆ ಭಾಳ ಖುಷಿಯಾಗಿರ್ತಾನೆ ಮನುಷ್ಯ. ಇವತ್ತು ಮನುಷ್ಯ 2 ರೂಪಾಯಿ ಹೆಚ್ಚು ಬಳಸಾಕ, 2 ದುಡಿಗೆ ಹೆಚ್ಚು ಮಾಡ್ಸಾಕ ಇನ್ನೊಬ್ಬರ ಹೊಟ್ಟೆ ಮೇಲೆ ಕಾಯಿ ಆಡಾಕತ್ತಾನು, ಹಲಾಲ್ ನೋಡಕತ್ತಿಲ್ಲ, ಹರಾಮ್ ನೋಡಕತ್ತಿಲ್ಲ, ಜಾಯಿಜ್ ನೋಡಕತ್ತಿಲ್ಲ, ನಾ ಜಾಯಿಜ್ ನೋಡಕತ್ತಿಲ್ಲ, ಇನ್ನೊಬ್ಬರು ಸುಖ ಶಾಂತಿ ನೋಡಕತ್ತಿಲ್ಲ. ಮನುಷ್ಯ 2 ರೂಪಾಯಿ 2 ರೊಕ್ಕ ಹೆಚ್ಚು ಮಾಡೋ ಸಲುವಾಗಿ, 2 ಕನಸುಗಳ ಪುರ ಮಾಡೋ ಸಲುವಾಗಿ ಇನ್ನೊಬ್ಬರಿಗೆ ಏನು ಮಾಡಕತ್ತಾನ್ರಿ, ಅವು ನಿರಾಸೆ ಮಾಡಕತ್ತಾನು, ಪರೇಶಾನ್ ಮಾಡಕತ್ತಾನು, ಅವ್ರ ಮೇಲೆ ಕಷ್ಟ ಮಾಡಕತ್ತಾನು. ಮತ್ತು ಇಂಥದ್ದು ಇದು ತೊಗೊಂಡೇನು ಮಾಡ್ಬೇಕ್ರಿ ನಮಗೆ ದುನಿಯಾ? ನಮಗೆ ಅಲ್ಲಾಹ್ ತಬಾರಕ ವ ತಆಲಾ ಎಷ್ಟು ಶಕ್ತಿ ತಾಕತ್ ಕೊಟ್ಟಾನು, ನಮ್ಮ ಇದರ ಮೇಲಿಂತ ನಾವು ಗಳಿಸಿದ ಅಲ್ಲಾಹ್ ತಬಾರಕ ವ ತಆಲಾ ಇದಕ್ಕೂ ಇದು ಮಾಡಂಗಿಲ್ಲ. ತಿಜಾರತ್ ಮಾಡಿದ್ರು ಮುಸಲ್ಮಾನರು ಹಕ್ಕೈತಿ, ದೀನದ ಕೆಲಸ ಮಾಡಿದ್ರು ಮುಸಲ್ಮಾನರು ಹಕ್ಕೈತಿ, ದುನಿಯಾ ಮಾಡಿದ್ರು ಮುಸಲ್ಮಾನರು ಹಕ್ಕೈತಿ. ಆದ್ರೆ ಆ ದುನಿಯಾದಾಗಿದ್ದ ಆಖಿರತ್ ಮರೀದು ಇದು ಮುಸಲ್ಮಾನರು ಹಕ್ಕಲ್ಲ. ಒಂದು ಹಡಗ ಜಹಾಜ್ ನಾವು ಸಮುದ್ರದಾಗ ಹೊಂಟೈತೆ ಅಂದ್ರೆ ಅದು ಯಾವಾಗಿನ ಮಟ್ಟ ಅದ್ರಾಗ ತೂತ್ ಆಗಂಗಿಲ್ಲ, ಅದು ಬರಾಬರ್ ಸರಾಬರಿ ನಡೀತಿರ್ತೈತಿ ಸಮುದ್ರದ ಮೇಲೆ. ಅದರ ಒಳಗೆ ತೂತ್ ಆತಂದ್ರೆ ಎಲ್ಲ ಹಡಗು ದೊಡ್ಡ ಟೈಟಾನಿಕ್ ಸರ್ವನಾಶ ಆಗಿಬಿಡ್ತೈತಿ. ಆಗಿತ್ತಿರಲ್ಲ ಒಂದೊಂದು ಎಷ್ಟೋ ವರ್ಷ ಕಾಲ ಮೊದಲು ಅದೇನೋ ಒಂದು ಬಂದಿತ್ತು. ನಮ್ಮ ಮುಫ್ತಿಯಾನಿ ಕರಾಮ್ ಅದ್ರ ಮಿಸಾಲ್ ಕೊಡ್ತಾರೆ. ಯಾಕಂತಪ್ಪ ಮನುಷ್ಯಾಗ ಯಾವುದು ಅಲ್ಲಾಹ್ ತಬಾರಕ ವ ತಆಲಾ ದೊಡ್ಡ ಕುದ್ರತ್ ಮೇಲೆ ಯಕೀನ್ ಗೌರ ಮಾಡ್ಬೇಕು ಮನುಷ್ಯ ಯಾವತ್ತಾದ್ರೂ. ಯಾಕಂದ್ರೆ ಇದ್ದಿದ್ದು ನಂದಲ್ಲ, ಅದು ಇನ್ನೊಬ್ಬರು ತಗೊಂಡನ ಇಟ್ಕೊಂಡಿದ್ದ. ನಂದು ಯಾವುದು ನನ್ನ ಕಡೆ ಇದ್ದಿದ್ದು ವಸ್ತು ಅದು ನಂದಲ್ಲ, ಇನ್ನೊಬ್ಬರು ಕೊಟ್ಟಿಲ್ಲ ಅದು ನನ್ನ ಕಡೆ ಇದ್ದಿದ್ದು ವಸ್ತು. ಇದು ಅಲ್ಲಾಹ್ ತಬಾರಕ ವ ತಆಲಾ ನಮಗೆ ತಿಳ್ಸಕತ್ತಾನು. ನಿಮ್ಮ ಕಡೆ ಇದ್ದಿದ್ದು ವಸ್ತು ಅದು ನಿಮ್ದಲ್ಲ ಸ್ವಂತಾಗಿ, ಆ ಇನ್ನೊಬ್ಬರ ಕಡೆಯಿಂದ ಬಂದಿದ್ದು ವಸ್ತು ನಿಮ್ಮ ಕಡೆ. ನಾವು ಲೆಕ್ಕ ಹಾಕೋತ ಹೋದಿವೋ ಅಂದ್ರೆ ಆ ಡೈರೆಕ್ಟ್ ಅಲ್ಲಾಹ್ ತಬಾರಕ ವ ತಆಲಾ ಮಟ್ಟ ಹಾದಿ ಹೋಗ್ತೈತಿ. ನಾವು ದುನಿಯಾದಲ್ಲಿ ಜಗತ್ತಲ್ಲಿ ಅದೀವು ಅಂದ್ರೆ ಒಂದು ಹಡಗ, ಒಂದು ಜಹಾಜ ಸಮುದ್ರ ಮೇಲೆ ಹೊಂಟೈತಿ. ಆ ಸಮುದ್ರದಾಗಿನ ಸ್ವಲ್ಪ ನೀರು ಒಂದು ತೂತಾತಂದ್ರೆ ಆ ಪೂರ ಹವಾಯಿ ಏನೈತ್ರಿ ಜಹಾಜ ಹಡಗ ಪೂರ ಸರ್ವನಾಶ ಆಗಿಬಿಡ್ತೈತಿ. ಹಂಗೆ ನಮ್ಮದು ಜೀವನ ಇದ್ದಂಗೆ. ದುನಿಯಾದಾಗಿರ್ರಿ, ದುನಿಯಾ ಗಳಿಸ್ರಿ, ದುನಿಯಾ ಮಾಡ್ರಿ, ಹೊಲ ಮನೆ ಮಾಡ್ರಿ, ಸಂಸಾರ ಮಾಡ್ರಿ, ಹೆಣ್ಮಕ್ಳದು ಮಕ್ಕಳದು ಎಲ್ಲ ಅವ್ರದ್ದು ಜವಾಬ್ದಾರಿಗಳು ಹುಕುಗಳು ಅದ ಮಾಡೋದು ಇಸ್ಲಾಂ ಶರೀಅತ್ ಹೇಳ್ತೈತಿ. ಆದ್ರೆ ಕಂಟಿನ್ಯೂ 24 ತಾಸು ಅದರಾಗ ಅದಾನು. ನಮಾಜ್ ಇಲ್ಲ, ರೋಜಾ ಇಲ್ಲ, ಮಸೀದಿ ಇಲ್ಲ, ದೀನ ಧರ್ಮ ಅನ್ನೋದು ಬೆಟ್ಕ್ಷನ್ ಎಲ್ಲ ಅದ್ರಾಗ ಹತ್ತಾನಂದ್ರೆ ಆ ಹಡಗ ಸಮುದ್ರ ಮೇಲೆ ನಡೆದೈತಿ. ಸಮುದ್ರ ಮಿಸಾಲ ಅಂದ್ರೆ ಒಂದು ದುನಿಯಾ ಇದ್ದಂಗೆ. ಆ ಹಡಗ ಅಂದ್ರೆ ಮನುಷ್ಯ. ಆ ಮನುಷ್ಯನ ಮನಸ್ಸೊಳಗೆ ದುನಿಯಾ ಹೋಗ್ತಂದ್ರೆ ಮನುಷ್ಯನ ಏನು ಗ್ಯಾರಂಟಿ ಹೇಳಕ್ಕೆ ಬರೋದಿಲ್ಲ. ಅವ್ನು ಎಲ್ಲಿ ಹೋಗಿ ಮುನುಗ್ತಾನೆ ನಮಗೂ ಮನುಷ್ಯನ ಗ್ಯಾರಂಟಿ ಏನೂ ಹೇಳಕ್ಕೆ ಬರೋದಿಲ್ಲ. ಅದಕ್ಕಾಗಿ ದುನಿಯಾ ಎಷ್ಟೈತಿ ಅದಕ್ಕಿಂತ ಮೇಲ್ಪಟ್ಟು ನಮ್ಮ ಕಡೆ ದೀನ್ ಐತೆ ಅಂದ್ರೆ ಸರಿ ಸಾಟಿ ಸಮಾನತೆಯಾಗಿ ನಡೀತಾನು. ಇಲ್ಲ
ದೀನದಕ್ಕಿಂತ ಹೆಚ್ಚು ದುನಿಯಾನ ಐತಿ. ದೀನದ ಕಡೆ ಒಟ್ಟ ಫಿಕ್ರ ಮಂದಿಲ್ಲ ಅಂದ್ರೆ ಆ ದುನಿಯಾ ಅವ್ನಿಗೆ ಯಾವಾಗ ತೊಗೊಂಡು ಮುಣುಗುತ್ತೈತಿ, ಯಾವಾಗ ಅವ್ನು ಗುಮರ ಹಾಕಾನು, ಯಾವಾಗ ಅವ್ನು ಹಾದಿ ಬಿಡಿಸಿನ ಜೀವನ ಮಾಡ್ತಾನೋ, ಎದ್ರ ಮೇಲೆ ಅವ್ನು ಸಾವು ಬರ್ತೈತೆ ಅನ್ನೋದು ನಾವು ಹೇಳಕ್ಕೆ ಬರೋದಿಲ್ಲ. ಅದಕ್ಕಾಗಿ ದೀನ ಧರ್ಮ ಪ್ರಕಾರ ಮೆಹನತ್ ಮಾಡೋದು ನಮ್ಮ ಕಡೆ ಇದ್ದಿದ್ದ ಅವಶ್ಯಕತೆ. ಅದ್ರ ಮೇಲೆ ನಾವು ಎಷ್ಟು ಚಲೋ ನೋಡ್ಕೋತೀವಿ ಅಲ್ಲ ಬರೋಕೋತಿಲ್ಲ, ನಮಗೆ ಕಾಮಯಾಬಿ ಮಾಡೋದಾನು. ನಮ್ಮ ಮೇಲೆ 15 ದಿವಸದಾಗ 2 ಜನಾಜಗಳು ಸಾಯಾವ್ರಿ ಹಂಗಾರೆ ಮರಣ ಆಗತ್ತಾವು, ಎಂತೆಂಥ ಖಬರುಗಳು ಬರಾಕತ್ತಾವು, ಎಂತೆಂಥ ಕಾಲಗಳು ಹವಾಮಾನಗಳು ಬರಾಕತ್ತಾವು. ಅದರದಿಂತ ಎಚ್ಚರಿಕೆ ಆಗುವುದು ಪ್ರತಿಯೊಂದು ಮುಸಲ್ಮಾನದು ಜವಾಬ್ದಾರಿ, ಪ್ರತಿಯೊಂದು ಮುಸಲ್ಮಾನರು ಜವಾಬ್ದಾರಿ. ಎಂತಿಂದ ಜವಾನ್ ಇದ್ದವರು ಹೊಂಟಾರು, ಹರ್ಯಾರು ಇದ್ದವರು ಹೊಂಟಾರು, ವಯಸ್ಸಾದವರು ಹೊಂಟಾರು, ರೋಗ ಇಲ್ಲದವರು ಹೊಂಟಾರು, ರೋಗಿಷ್ಠರು ಹೊಂಟಾರು. ಏನು ಹೇಳಕ್ಕೆ ಬರಲ್ಲ ಸಾವಿನ ಬಗ್ಗೆ. ಅದಕ್ಕಾಗಿ ಕುಲ್ಲು ನಫ್ಸಿನ್ ಝಾಯಿಖತುಲ್ ಮೌತ್ ಸುಮ್ಮ ಇಲೈನಾ ತುರ್ಜഊನ್, ಪ್ರತಿಯೊಂದು ಈ ರೀತಿ ಜೀವಿಗೆ ಸಾವು ಬಂದ ಬರಬೇಕು. ಸಾವು ಬಿಟ್ಟಿದ್ದಲ್ಲ, ಬೇಕಾದಂತಿರಲಿ. ಹಾವಿನ ವಿಷ 12 ವರ್ಷ ಹೇಳಿ ಅದಕ್ಕೂ ಒಂದಿಲ್ಲ ಒಂದು ಸಲ ಬರಕೊತ್ತಿಲ್ಲ, ಅವನು ಸಾವು ಇಟ್ಟಿದ್ದಾನು. ಆ 16 ಗಂಟೆ ಜೀವಂತಿದ್ದನು ಇದಕ್ಕೆ, ಅದಕ್ಕೂ ಸಾವು ಇಟ್ಟಿದ್ದಾನು. ಭಾಳ ದೊಡ್ಡ ಇದರ ಬಗ್ಗೆ ಏನೈತಿ ವಖಿಯಾತ್ಗಳು ಅದಾವ, ಕುರಾನ್ದಲ್ಲಿ ತಫ್ಸೀರ್ಗಳು ಐತಿ. ಆದ್ರೆ ಏನೈತಿ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ನಮ್ಮೊಳಗೆ ದೀನ ಧರ್ಮ ಎಚ್ಚರಿಕೆ ಆಗಬೇಕು. ನಮ್ಮ ಮನೆ ಒಳಗೆ ದೀನ ಧರ್ಮ ಅನ್ನೋದು ಎಚ್ಚರಿಕೆಯನ್ನು ಬರಬೇಕು. ಎಲ್ಲಾರ್ದು ಹುಕುಕ್ ಜವಾಬ್ದಾರಿಯನ್ನು ಸರಿ ಸಾಟಿಯಾಗಿ ನಾವು ಅದ ಮಾಡಬೇಕು. ಅಲ್ಲಾಹ್ ತಬಾರಕ ವ ತಆಲಾ ದುವಾ ಐತಿ. ಅಲ್ಲಾಹ್ ತಬಾರಕ ವ ತಆಲಾ ಹೇಳೋಕ್ಕಿಂತ ಹೆಚ್ಚು ಕೇಳೋಕ್ಕಿಂತ ಹೆಚ್ಚು ನಮ್ಮ ಮೇಲೋಗ ಅಮಲ್ ಮಾಡೋ ತೌಫೀಕ್ ಅತಾ ಫರ್ಮಾಯಿ. ಸುನ್ನತ್ ಯಾರು ಮಾಡ್ಕೊಂಡು ಸುನ್ನತ್ ಮಾಡ್ಕೊಂಡು